ನಮಸ್ಕಾರ ವೀಕ್ಷಕರೇ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಸಂಪೂರ್ಣ ಚರಿತ್ರೆಯ ಬಗ್ಗೆ ಅವ್ರ ಬುಕ್ಕಲ್ಲಿ ಇರುವಂತಹ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ಕೂಡ ಅಂಥದ್ದೇ ಒಂದು ವಿಷಯ ತಿಳಿಸ್ತೀನಿ. ಏನಂದ್ರೆ 5,000 ವರ್ಷಗಳು ಆದ ಮೇಲೆ ಏನೇನಾಗುತ್ತೆ ಅಂದ್ರೆ ಕಲಿಯುಗ ಅನ್ನೋದು 5,000 ವರ್ಷಗಳು ಮುಗಿದ ಮೇಲೆ ಏನೇನಾಗುತ್ತೆ ಅನ್ನೋದನ್ನ ಈ ಬುಕ್ಕಲ್ಲಿ ತಿಳಿಸ್ಕೊಂಡು ಹೋಗಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮಾತ್ರ ನಾನು ತಿಳಿಸ್ತಾ ಹೋಗ್ತೀನಿ. ನೀವುಗಳು ಸಾಧ್ಯ ಆದವರು ಇಲ್ಲಿ ಲಾಸ್ಟ್ ಪೇಜಲ್ಲಿ ಫೋನ್ ನಂಬರ್ ಕೂಡ ಇದೆ. ಫೋನ್ ನಂಬರ್ ಕೂಡ ನಾನು ತೋರಿಸ್ತಾ ಇದ್ದೀನಿ. ಬೇಕು ಅನ್ನೋರು ಬುಕ್ ಮಾಡಿ ಫೋನ್ ಮಾಡಿ ಅವ್ರ ಹತ್ರ ನಂಬರ್ಗಳನ್ನ ತಗೊಳ್ಳಿ. ಇದರಲ್ಲಿ ಕೆಲವಷ್ಟು ವೇರಿಯೇಷನ್ ಇರ್ಬೋದು, ಏನಾದರೂ ತಪ್ಪುಗಳು ಇರಬಹುದು, ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ಟ್ರಾನ್ಸ್ಲೇಷನ್ ಆಗಿರೋದು ಎಕ್ಸಾಕ್ಟ್ ಒರಿಜಿನಲ್ ಇನ್ಫಾರ್ಮೇಶನ್ ಇದೆ ಅಂತ ಅವರು ಹೇಳೋದಿಲ್ಲ. ಸ್ವಲ್ಪ ವೇರಿಯೇಷನ್ ಇರ್ಬೋದು. ಅಂತ ತಪ್ಪೇನಾದರೂ ಇದೆ ದಯವಿಟ್ಟು ಕ್ಷಮಿಸಿ ಅಂತಾನೆ ಹೇಳ್ತಾರೆ. ಇನ್ನು ಮುಂದಕ್ಕೆ ಹೇಳೋದಾದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕಾಲಜ್ಞಾನದಲ್ಲಿ ಇಂಪಾರ್ಟೆಂಟ್ ವಿಷಯಗಳು. ಅವ್ರು ಹೇಳೋದೇನು ಅಂದ್ರೆ ಕಲಿಯುಗ ಮುಗಿದ ಮೇಲೆ 5,000 ವರ್ಷಗಳು, ಕಲಿಯುಗ ಮುಗಿದ ಮೇಲೆ ಅಲ್ಲ, ಕಲಿಯುಗದ 5,000 ವರ್ಷಗಳು ಮುಗಿದ ಮೇಲೆ ಕಾಶಿ ಬಳಿ ಗಂಗೆ ಕಾಣದೆ ಹೋದಾಳು. ಅಂದ್ರೆ ಕಾಶಿಯಲ್ಲಿ ಗಂಗೆ ಮಾಯ ಆಗ್ತಾಳೆ. ಈಗ ಸಣ್ಣದಾಗಿ ಹರಿತಾ ಇರೋದು, ಫ್ಯೂಚರ್ ಇಲ್ಲದೆ ಇರೋ ಹಾಗಂತ ಪರಿಸ್ಥಿತಿ ಬರ್ಬೋದು. ಯಾಕೆಂದ್ರೆ ಹಿಮ ಎಲ್ಲ ಕರಗ್ತಾ ಇರೋದ್ರಿಂದ ಫ್ಯೂಚರ್ ಅಲ್ಲಿ ಗಂಗೆ ಇರೋದಿಲ್ಲ. ಕಂಚಿ ಕಾಮಾಕ್ಷಮ್ಮ ಚಕ್ರ ಚಕ್ರಾಕಾರವಾಗಿ ಗಿರಗಿರನೆ ತಿರುಗಿಯಾಳು. ಇದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಕಂಚಿ ಕಾಮಾಕ್ಷಿನ ರಥಬೀದಿನಲ್ಲಿ ಮೆರವಣಿಗೆ ಮಾಡುವಾಗ ಅವಳ ಮೆರವಣಿಗೆಯನ್ನ ಹೊತ್ಕೊಂಡವರು ಗಿರಿಗಿರನೆ ತಿರುಗಿರೋದನ್ನ ಕೆಲವೊಬ್ರು ನೋಡಿದ್ದಾರೆ, ನಾನು ನೋಡಿಲ್ಲ. ಇನ್ನ ಬೆಳಗ್ಗೆ ಕಾಮಾಕ್ಷಮ್ಮ ರಕ್ತ ಕಕ್ಕಿಯಾಳು ಅಂತ ಹೇಳ್ತಾರೆ. ಕಾಮಾಕ್ಷಮ್ಮನ ಯಾವ ರೀತಿ ಹೇಳ್ಬೇಕು ಗೊತ್ತಿಲ್ಲ. ಇದನ್ನ ರಕ್ತ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಮಾಕ್ಷಮ್ಮನ ವಿಗ್ರಹದಿಂದ ಬರುತ್ತಾ ಇಲ್ಲ ಬೇರೆ ರೂಪದಲ್ಲಿ ಇರುವಂತ ಯಾವ್ದಾದ್ರು ಶಕ್ತಿಯಿಂದ ರಕ್ತ ಆಚೆ ಬರುತ್ತೋ ನೋಡ್ಬೇಕು. ಬೇವಿನ ಮರದಲ್ಲಿ ಅಮೃತವು ಸುರಿದೀತು ಅಂತ ಹೇಳಿದರೆ ಇದು ನಡೆದೋಗಿದೆ. ಬೇವಿನ ಮರದಲ್ಲಿ ಅಲ್ಲಲ್ಲೇ ಸ್ವೀಟ್ ಆಗಿರುವಂತ ಹಾಲು ಬಂದಿರೋದ್ರಿಂದ ಅದನ್ನ ಅಮೃತ ಈಕ್ವಲೆಂಟ್ ಆಗಿ ಮಾತಾಡೋದ್ರಿಂದ ಹೌದು ಇದು ನಡೆದಿದೆ. ಗಾಳಿ ಮಳೆಗಳಿಂದ ಶ್ರೀಶೈಲ ಪರ್ವತದಲ್ಲಿ ದಕ್ಷಿಣ ಭಾಗದಲ್ಲಿ ಗುಂಡುಗಳು ಜಾರಿಯಾವು. ಅಂದ್ರೆ ಬೆಟ್ಟ ಗುಡ್ಡಗಳು ಕುಸಿತ ಆಗುತ್ತೆ ಶ್ರೀಶೈಲ ಪರ್ವತದಲ್ಲಿ ಅಂತ ಹೇಳಿದರೆ ಇದು ಕೂಡ ನಡೆದೋಗಿದೆ. ರಕ್ತದ ಮಳೆ ಸುರಿದೀತು ಅಂತ ಕೂಡ ಹೇಳ್ತಾರೆ. ಅಲ್ಲಲ್ಲೇ ಈ ಆಸಿಡ್ ರೈನ್ ಬೀಳುವಾಗ ಕೆಂಪು ಮಳೆ ಕೂಡ ಕೇರಳದಲ್ಲಿ ಅಲ್ಲಿ ಇಲ್ಲಿ ಕಾಣಿಸ್ಕೊಂಡಿದೆ. ಇದು ಕೂಡ ನಡೆದು ಹೋಗಿದೆ. ಬಂಡೆಗಳು ಒಡೆದು ಹದ್ದು ಕಾಗೆಗಳಂತೆ ಆಕಾಶದಲ್ಲಿ ಆಡಿಯಾವು ಅಂತ ಹೇಳ್ತಾರೆ. ಇದೇನಂದ್ರೆ ವಾಲ್ಕೆನೋಗಳು ಎರಪ್ಷನ್ ಆದಾಗ ಬಂಡೆಗಳು ಆಕಾಶದಲ್ಲಿ ಹದ್ದು ಕಾಗೆಗಳ ರೀತಿ ಹಾರಾಡಿರೋದು ನಾವು ನೋಡಿದ್ದೀವಿ ಬಿಡಿ. ಇನ್ನ ಕಲ್ಲು ಗುಂಡುಗಳಲ್ಲಿ ಕೀವು ರಕ್ತ ಬಂದೀತು. ಇದು ಸದ್ಯಕ್ಕೆ ಎಲ್ಲೂ ಕೂಡ ನೋಡಕ್ಕಾಗಿಲ್ಲ. ಬಟ್ ಆದ್ರೆ ಕೆಲವಷ್ಟು ವಿಗ್ರಹಗಳು, ದೇವಸ್ಥಾನದಲ್ಲಿರುವಂತಹ ವಿಗ್ರಹಗಳು ಮೃದುವಾಗಿದ್ದಾವೆ, ಅವುಗಳಿಂದ ರಕ್ತ ಸುರಿತಾ ಇದೆ, ಇಲ್ಲ ಕ್ಯೂ ಬರ್ತಾ ಇದೆ. ಈ ತರದನ್ನ ನಾವು ಮೀಡಿಯಾಗಳಲ್ಲಿ ಅಲ್ಲಿ ನೋಡಿರ್ತೀವಿ. ಈ ಸತ್ಯನ ಸುಳ್ಳನ ಪರೀಕ್ಷೆ ಮಾಡೋದು ಸ್ವಲ್ಪ ಕಷ್ಟನೇ. ಮುಷ್ಟು ಆರದ ಮಕ್ಕಳು ಮಾತನಾಡ್ಯಾರು. ಆಕಾಶದಲ್ಲಿ ಹೊಗೆ ಉರಿ ಹುಟ್ಟ್ಯಾವು. ಆಕಾಶದಲ್ಲಿ ಹೊಗೆ ಉರಿ ಹುಟ್ಟತಾನೆ ಇದಾವೆ, ಎಲ್ಲ ಆಗ್ತಾ ಇದೆ. ಆರ್ಯ ಮತವು ಒಂದಾದೀತು. ನಾರ್ತ್ ಇಂಡಿಯಾದಲ್ಲಿ ಈ ಆರ್ಯರು 108 ಗ್ರೂಪ್ಗಳನ್ನ ಮಾಡ್ಕೊಂಡಿದ್ದಾರೆ, ಮತಗಳನ್ನ ಮಾಡ್ಕೊಂಡಿದ್ದಾರೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಈಗ ಲಿಂಗಾಯತರಲ್ಲಿ ಎಷ್ಟೋ ಮತಗಳಿದ್ದಾವೆ. ಗೌಡ್ರಲ್ಲಿ ಒಂದು 64 ಉಪ ಜಾತಿಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನು ಆರ್ಯರಲ್ಲಿ ಲೆಕ್ಕನೇ ಇಲ್ಲ ಬಿಡಿ. ಅವ್ನು ಲೆಕ್ಕ ಹಾಕ್ಬೇಕು ಅಂದ್ರೆ ಟೈಮ್ ಅಷ್ಟೊಂದು ಬೇಕಾಗುತ್ತೆ. ಅಷ್ಟೊಂದು ಉಪಜಾತಿಗಳು ಹುಡ್ಕೊಂಡು ಹೋದ್ರೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಥದ್ದೆಲ್ಲ ಒಂದಾಗುತ್ತೆ. ಅಂತ ಸಂದರ್ಭ ಈಗ ನೋಡ್ತಾ ಇದೀವಿ. ಎಲ್ಲ ಒಂದೇ ಹಿಂದೂ ಅಂದ್ಕೊಂಡು ಆರ್ಯರು ಒಂದಾಗ್ತಾ ಇದ್ದಾರೆ ಕೆಲವೊಂದು ಕಾರಣಗಳಿಂದ. ಆಹಾ ಧ್ವನಿಗಳು ಕೇಳಿಯಾವು. ಆ ಕಾಲದಲ್ಲಿ ಅರ್ಧರಾತ್ರಿಯಲ್ಲಿ ಗಣಗಣ ಎಂದು 10 ಗಂಟೆಗಳ ನಾದವು ಹುಟ್ಟಿತು. ಶಂಖ ಧ್ವನಿಗಳು ಕೇಳಿಯಾವು. ರಾತ್ರಿ ಹೊತ್ತು ಗಂಟೆಯ ಶಬ್ದ ಕೇಳುತ್ತೆ. ಇನ್ನ ಶಂಖ ಧ್ವನಿಗಳು ಕೇಳಿಯಾವು. ಈಗ ನಾರ್ತ್ ಇಂಡಿಯಾದೆಲ್ಲ ಇದೆಲ್ಲ ನಡೀತಾ ಇದೆ. ಜೈ ಶ್ರೀರಾಮ್ ಅಂತ ಹೇಳಿ ಕೆಲವೊಂದು ಧರ್ಮಕ್ಕೆ ಆಪೋಸಿಟ್ ಆಗಿ ರಾತ್ರಿ ವೇಳೆ 10, 11 ಗಂಟೆ 12 ಗಂಟೆ ಟೈಮ್ನಲ್ಲೆಲ್ಲ ಕಾರ್ಯಕರ್ತರು ಅಂತಾನೆ ಅನ್ಬೇಕಾಗತ್ತೆ ಗಂಟೆಗಳನ್ನ ಬಾರಿಸ್ತಾ ಇದ್ದಾರೆ. ದೇವಸ್ಥಾನಗಳಲ್ಲಿ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಇನ್ನ ಶಂಖಗಳನ್ನ ಊದ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ನಡೀತಾ ಇದೆ, ಸಾಕ್ಷಿಗಳಿದ್ದಾವೆ. ಒಬ್ಬರ ಸ್ವತ್ತು ಮತ್ತೊಬ್ಬರು ಅಪಹರಿಸುವರು. ಹೌದು, ಒಬ್ಬರು ಸ್ವತ್ತನ್ನ ಇನ್ನೊಬ್ರು ಅಪಹರಿಸ್ತಾ ಇದ್ದಾರೆ. ಒಬ್ಬರ ಹೆಂಡತಿ ಮತ್ತೊಬ್ಬರ ಪಾಲು ಆದಾಳು. ಇದಂತೂ ದಿನನಿತ್ಯ ನೋಡ್ತಾನೆ ಇರ್ತೀವಿ. ಪುಣ್ಯವಾದಿಗಳ ಪ್ರಭಾವವನ್ನು ಹೇಳಿಕೊಂಡಾರು. ಪುಣ್ಯ ಪುರುಷರು ಪುಣ್ಯ ಸ್ತ್ರೀಯರು ಬದುಕಿಯಾರು. ಪುಣ್ಯ ಸ್ಥಳಗಳು ಕೆಟ್ಟು ಹೋದಾವು. ಇಲ್ಲಿ ಯಾವ್ದಾವ್ದು ಪುಣ್ಯ ಸ್ಥಳ ಅಂತ ಇದೆ ಅದೆಲ್ಲ ಕೆಟ್ಟು ಹೋಗ್ತವೆ. ಯಾಕೆ ಅಂದ್ರೆ ಅಲ್ಲಿ ಪೂರ್ತಿ ಮಲಿನತೆ ಮನಸ್ಸಿನಿಂದ ಕೂಡಿರೋರು, ಕೆಟ್ಟ ಉದ್ದೇಶಗಳಿಂದ ದುಡ್ಡು ಮಾಡಬೇಕು ಅನ್ನೋ ಕಾರಣದಿಂದ ಜನಕ್ಕೆ ಮೋಸ ಮಾಡೋದು, ಇದೆಲ್ಲ ನಡೀತಾ ಇರೋದ್ರಿಂದ ಆ ಪುಣ್ಯ ಕ್ಷೇತ್ರಗಳಿಗಿದ್ದಂತ ವ್ಯಾಲ್ಯೂ ಕಂಪ್ಲೀಟ್ ಆಗಿ ಹೊರಟೋಗುತ್ತೆ. ಅವುಗಳ ನೋಡ್ಕೊಳ್ಳುವಂತ ಉಸ್ತುವಾರಿಗಳಿದ್ದವರು ಕೂಡ ಅದೇ ದಂಧೆನಲ್ಲಿ
ಹೋಗ್ತಾ ಇರೋದ್ರಿಂದ ಯಾವುದೋ ಒಂದೆರಡು ಉಳ್ಕೊಂಡಿರ್ಬೋದು, ಇನ್ನು ಉಳಿದವೆಲ್ಲ ಹಾಳಾಗಿ ಹೋಗ್ತಾ ಇದ್ದಾವೆ. ಇನ್ನ ದೇವಸ್ಥಾನಗಳು ಪಾಪಾತ್ಮರಿಂದ ನಷ್ಟವಾದವು. ದೇವಸ್ಥಾನಗಳೆಲ್ಲ ಪಾಪಿಗಳಿಂದ ತುಂಬೋಗುತ್ತೆ. ಹೌದು, ಈಗ ಎಲ್ಲಿ ನೋಡಿದ್ರು ಅಂಥದ್ದೇ ನಡೀತಾ ಇರೋದು. ಎಲ್ಲಿ ನೋಡಿದ್ರು ದೇವಸ್ಥಾನಗಳಲ್ಲಿ ಬರೀ ಪಾಪಿಗಳೇ ಜಾಸ್ತಿ ಆಗೋಗಿದ್ದಾರೆ ಬಿಡಿ. ಒಳ್ಳೆ ಮನಸ್ಸಿಂದ ಭಕ್ತಿ ಮಾರ್ಗದಿಂದ ಯಾರು ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ. ನಿಕ್ಷೇಪಗಳು ಬದಲಾದವು. ವೆಂಕಟಾಚಲದಲ್ಲಿ ಕೀಳು ಜಾತಿಯವರು ಪೂಜೆ ಮಾಡಿಯಾರು, ವೆಂಕಟೇಶ್ವರನ ಸೊತ್ತನ್ನು ಅಪಹರಿಸ್ಯಾರು ಅಂತ ಹೇಳ್ತಾರೆ. ಇಲ್ಲಿ ವೆಂಕಟಾಚಲದಲ್ಲಿ ಕೀಳು ಜಾತಿಯವರು ಪೂಜೆ ಮಾಡಿಯಾರು ಅಂತ ಅವಾಗ ಬರ್ದಿರೋದು. ಇದೆಲ್ಲ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ಪೂಜೆ ಅನ್ನೋದನ್ನ ನಾರ್ಮಲ್ ಆಗಿ ಕೆಲವಷ್ಟು ವಿಧಾನದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಅದಕ್ಕೋಸ್ಕರನೇ ಅಲ್ಲಿ ಶಕ್ತಿ ಇದೆ ಅಂತ ನಂಬ್ತಾ ಇದ್ರು. ಆದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗ್ತಾ ಇದೆ, ಕೆಲವೊಬ್ರು ಅಧಿಕಾರಿಗಳು ಇಲ್ಲ ಮಿನಿಸ್ಟ್ರಿಗಳು, ಯಾವುದೋ ಒಂದು ಜಾತಿ ಬಿಡಿ, ಅದು ಅವರು ಹೋಗಿ ಅಲ್ಲಿ ಪೂಜೆಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಡೈರೆಕ್ಟ್ ದೇವ್ರ ಮುಂದೆ ನಿಂತ್ಕೊಂಡು ಪೂಜೆ ಮಾಡೋಂಗಿಲ್ಲ ಅಂತ ಇದ್ರು ಕೂಡ ಅಧಿಕಾರದ ಒಂದು ಪವರ್ ಇರುತ್ತೆ, ಮಿನಿಸ್ಟ್ರು ಅನ್ನೋ ಒಂದು ಪವರ್ ಇರುತ್ತೆ, ಇಲ್ಲ ಬೇರೆ ಏನೋ ಒಂದು ಅವರಿಗೆ ದುಡ್ಡಿದೆ ಅನ್ನೋ ಒಂದು ಪವರ್. ಇದರಿಂದ ವೆಂಕಟೇಶ್ವರನ ಸನ್ನಿಧಿಗೆ ಡೈರೆಕ್ಟ್ ಆಗಿ ಹೋಗಿ ಪೂಜೆ ಮಾಡ್ತಾ ಇದ್ದಾರೆ. ಅದನ್ನೇ ಇವ್ರು ಮೆನ್ಷನ್ ಮಾಡಿದ್ರು, ವೆಂಕಟಾಚಲದಲ್ಲಿ ಕೀಳು ಜಾತಿಯವರು ಪೂಜೆ ಮಾಡಿ ಯಾರು ಅಂದ್ರೆ ಜಾತಿ ಅನ್ನೋದನ್ನ ಅವರು ಅವಾಗ ಯಾವುದೋ ಬೇರೆ ರೀತಿ ನೋಡ್ತಾ ಇದ್ರೆ, ಈಗ ತುಂಬಾ ಬೇರೆ ರೀತಿ ನೋಡ್ತಾರೆ. ಇಲ್ಲಿ ಇವರು ಬರ್ದಿರುವಂತ ವಿಷಯಗಳನ್ನ ಮಾತ್ರ ಓದಿ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನು ಮುಟ್ಟಾಕೊಂಡು ಹೇಳುವಂಥದ್ದಲ್ಲ, ಇಲ್ಲೇ ಇರುವಂತ ಪಾಯಿಂಟ್ಗಳಿದು. ಕೆಲವಷ್ಟು ಈ ಸಂಗತಿಗಳೆಲ್ಲ ನಡೆದಾಗ ಮುಂದೆ ಅನಾಹುತಗಳು ಸಂಭವಿಸ್ತವೆ ಅಂತ ಈ ಕಾಲಜ್ಞಾನ ಬುಕ್ಕಲ್ಲಿ ಬರ್ದಿರುವಂಥದ್ದು ಸತ್ಯಗಳನ್ನ ತಿಳ್ಕೊಳ್ಳೋ ಕೆಲಸ ಮಾಡೋಣ ಅಷ್ಟೇ. ಯಾರನ್ನು ದೂಷಿಸೋದು, ಇನ್ನೊಬ್ರಿಗೆ ಅವಮಾನ ಮಾಡುವಂತ ಕೆಲಸ ಅಲ್ಲ. ಏನಾದ್ರೂ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಜಸ್ಟ್ ಬರ್ದಿರೋ ವಿಷಯಗಳನ್ನ ತಿಳಿಸ್ಕೊಡೋ ಕೆಲಸ ಮಾಡ್ತೇನೆ. ಆದಷ್ಟು ಅಂಥದನ್ನ ಅವಾಯ್ಡ್ ಮಾಡೋಣ. ಕೆಲವನ್ನ ಅವಾಯ್ಡ್ ಮಾಡಿದಷ್ಟು ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ. ನಾವು ವೆಂಕಟೇಶ್ವರ ಸೊತ್ತನ್ನು ಅಪಹರಿಸಿ ಯಾರೋ, ಹೌದು, ರೀಸೆಂಟ್ ಆಗಿ ನೋಡಿದೀವಿ ವೆಂಕಟೇಶ್ವರ ದೇವಸ್ಥಾನ ಪೂಜಾರಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ ಸ್ವತ್ತುಗಳನ್ನ ಇಟ್ಕೊಂಡು ಓಡಾಡ್ತಾ ಇರ್ತಾರಲ್ಲ, ಅಂಥದ್ರ ಬಗ್ಗೆ ಬರ್ದಿದ್ದಾರೆ. ಹೌದು, ಆ ದಿವ್ಯ ಕ್ಷೇತ್ರದಲ್ಲಿ 6 ಜನ ದುಷ್ಟರು ಹುಟ್ಟಿಯಾರು, ತಿರುವಳ್ಳೂರ್ ವೀರರಾಘವ ಸ್ವಾಮಿಗೆ ಉತ್ಸವ ನಡೆಸಾರು. ಅಂದ್ರೆ ಅಲ್ಲಿ ದುಷ್ಟರು ಹುಟ್ಟುತ್ತಾರೆ, ಅವರು ತಿರುವಳ್ಳೂರು ವೀರರಾಘವ ಸ್ವಾಮಿಗೆ ಉತ್ಸವ ನಡೆಸ್ತಾರೆ. ಆಗ ಕುಂಭಕೋಣದಲ್ಲಿ ಬೆವರು ಹುಟ್ಟಿತು. ಗೋದಾವರಿ ಮಧ್ಯ ಪ್ರದೇಶದಲ್ಲಿ ಹಸುಗಳು ಗುಂಪುಗೂಡಿ ಮಾತನಾಡಿ ಹೆಚ್ಚು ಹೆಚ್ಚು ಸತ್ತಾವು. ಗೋದಾವರಿ ಆಸ್ಪಾಸ್ನಲ್ಲಿ ಹಸುಗಳು ಸಾಯ್ತವೆ ಅಂತ ಹೇಳಿದ್ರು. ಇದು ಕೂಡ ಒಂದು ಸಲ ನಡೆದೋಗಿದೆ. ಒಬ್ಬರನ್ನೊಬ್ಬರು ಹಿಡಿದುಕೊಂಡು ಕಾಡು ಪಾಲಾಗುವರು. ಶೀತೋಷ್ಣ ಜ್ವರಗಳು ಬಂದು ನಾಶವಾದಾರು. ಶೀತೋಷ್ಣ ಜ್ವರಗಳು ಬರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಶೀತ ಉಷ್ಣ ಎರಡು ಸೇರಿದಂಥದ್ದು. ಕೋವಿಡ್ ಬಂತು, ಇನ್ನ ಬೇರೆ ಬೇರೆದೆಲ್ಲ ಬರ್ತಾ ಇದೆ. 1912 ಹಿಡಿದು ಇಲ್ಲಿ ತನಕ ಲೆಕ್ಕ ಹಾಕೊಳ್ಳೋದಾದ್ರೆ ಎಷ್ಟೋ ಶೀತ ಜ್ವರಗಳು ಬಂದಿದೆ. ಶೀತ ಉಷ್ಣ, ಅದಕ್ಕೆ ಎರಡನ್ನು ಮೆನ್ಷನ್ ಮಾಡೋದು. ಶೀತೋಷ್ಣ ಜ್ವರಗಳು ಬಂದು ಜನ ನಾಶ ಆಗ್ತಾರೆ. ಕೃಷ್ಣಾ ನದಿಯಲ್ಲಿ ಬಂಗಾರದ ರಥ ಕಂಡಿತು. ಆ ರಥವನ್ನು ನೋಡಿದವರ ಕಣ್ಣುಗಳು ಕಾಣದ ಹಾಗೆ ಆಗುತ್ತೆ. ಒಬ್ಬರಿಗೆ ದುಃಖ, ಒಬ್ಬರಿಗೆ ಸಂತೋಷಗಳಿಂದ ತಮ್ಮಲ್ಲಿ ತಾವು ನೀತಿಗಳನ್ನು ಹೇಳಿಕೊಳ್ಳುವರು. ಶ್ರೀ ವೈಷ್ಣವರು 2 ಭಾಗವಾಗಿ ಅವರವರೇ ಭ್ರಷ್ಟರಾಗಿ ಹೋದಾರು. ವೈಷ್ಣವರು 2 ಭಾಗಗಳು ಮಾಡ್ಕೊಳ್ತಾರೆ, ಅವರವರೇ ಹೊಡೆದಾಡಿಕೊಂಡು ಭ್ರಷ್ಟರಾಗ್ತಾರೆ. ಮಧುರೆ, ತಂಜಾವೂರು ಮೊದಲಾದ ಪಟ್ಟಣಗಳನ್ನು ಶಿವಭಕ್ತರು ಅಶ್ವಪತಿ ಸಂಸ್ಥಾನವ ಮಂಟಪವಾದೀತು. ಗಜಪತಿ ವರಪತಿ ಪ್ರಜೆಗಳಿಗೆ ಸ್ವಲ್ಪ ಕಾಲ ವಶವಾಗಿದ್ದರು. ಕೆಲವು ದಿನಗಳು ರಾಜರಾಗಿ ಇದ್ದರು. ಕರ್ನಾಟಕ ದೇಶವು ಕೀಳು ಜಾತಿಯವರಿಂದ ದೇವಸ್ಥಾನಗಳು, ಶಿಲಾ ವಿಗ್ರಹಗಳು ಭಿನ್ನವಾಗಿ ಹೋದವು. ಶಿಲಾಧಾರ ರಥಗಳು ಅಕಸ್ಮಾತ್ ಮುರಿದು ಬೀಳಲು ಪ್ರಜೆಗಳು ಚೂರು ಚೂರಾಗಿ ಹೋದಾರು. ಇದು ಏನಂದ್ರೆ, ಇಲ್ಲಿದ್ದಂಥ ಶಿಲಾನ್ಯಾಸಗಳನ್ನ ಕೀಳು ಜಾತಿಯವರು ನಾಶ ಮಾಡಿದ್ರು ಅಂತ ಹೇಳ್ತಾರೆ. ಇಲ್ಲಿ ಬಂದು ಇದನ್ನ ಮೊಹಮ್ಮದ್ ಗಜ್ನಿ ಅಂತಾನು ಕರೀಬಹುದು. ಅವರು ಯಾವ ಜಾತಿ, ಅದು ಮೊಹಮ್ಮದ್ ಗಜ್ನಿ ದಾಳಿ ಮಾಡಿದಾಗ ನಮ್ಮ ಹಂಪೆ ಆಗ್ಬೋದು, ಹಳೇಬೀಡು, ಬೇಲೂರು ಇಂಥದನ್ನೆಲ್ಲ ನಾಶ ಮಾಡಿ ಹೋದ್ರಲ್ಲ, ಅಂಥದ್ರ ಬಗ್ಗೆ ಇಲ್ಲಿ ತಿಳಿಸ್ತಾ ಹೋಗಿರಬಹುದು ಅನ್ಕೊಳ್ತೀನಿ. ಬಟ್ ಇದೆಲ್ಲ ನಡೆದಿರೋದು ಸಾಕ್ಷಿಗಳು, ಪುರಾವೆಗಳು ಈಗಲೂ ಇದೆ. ಕಲ್ಲಿನ ರಥ ಡ್ಯಾಮೇಜ್ ಆಗಿದೆ, ಅಲ್ಲಿರೋ ಆನೆಗಳು ಡ್ಯಾಮೇಜ್ ಆಗಿದೆ, ಇನ್ನ ನರಸಿಂಹ ಮೂರ್ತಿಯ ವಿಗ್ರಹ ಡ್ಯಾಮೇಜ್ ಆಗಿದೆ. ಇದೆಲ್ಲ ಕಣ್ಣಾರೆ ನೋಡುವಂಥದ್ದು. ಕರ್ನಾಟಕದಲ್ಲಿ ಇದೆಲ್ಲ ಆಗುತ್ತೆ ಅಂತ ಅವ್ರು ಆಗಲೇ ಬರೆದಿದ್ರು. ಬೆಟ್ಟಗಳ ಮೇಲಿಂದ ಲಕ್ಷೋಪಲಕ್ಷ ಕಲ್ಲುಗುಂಡುಗಳು ಜಾರಿಯಾವು, ಆಯುಧಗಳು ಮುರಿದು ಹೋದಾವು. ಭ್ರಮರಾಂಬ ಸಮ್ಮುಖದಲ್ಲಿ 2 ತಲೆಗಳ ಬಂಗಾರದ ಮೊಸಳೆ ಕಂಡು ಭ್ರಮರಾಂಬದಲ್ಲಿಯೇ ಐಕ್ಯವಾದೀತು. 2 ತಲೆ ಮೊಸಳೆ ಒಂದು ಕಾಣಿಸುತ್ತೆ. ಚಕ್ರಾಂಕಿತ ಸಂಭವನಾದ ಪರಮಹಂಸ ಉದಯಗಿರಿ ಶಿಖರಾಗ್ರದಲ್ಲಿ ಅಮಾವಾಸ್ಯೆ ದಿನ ಹತ್ತಿರ ಪ್ರಜೆಗಳು ಚಂದ್ರಗ್ರಹಣವೆಂದು
ದೇವಸ್ಥಾನಗಳಲ್ಲಿ ಜನ ಹೊಡೆದಾಡಿಕೊಂಡು ರಕ್ತ ಚೆಲ್ಲುತ್ತೆ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಂಥದ್ದು ಕೆಲವೊಂದು ಕಡೆ ನಡೀತಾ ಇದೆ. ಪೂರಿನಲ್ಲೂ ಕೂಡ ರಕ್ತ ಚೆಲ್ಲಾಡಿತ್ತು ಅಂತ ಕೇಳಿದೀವಿ. ಇನ್ನ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಪೂಜಾರಿಗಳೇ ಹೊಡೆದಾಡಿಕೊಂಡು ರಕ್ತ ಸುರಿದಿದೆ. ಆಕಾಶದಿಂದ 2 ಬಂಗಾರದ ಹಂಸಗಳು ಬಂದು ಪುರಗಳಲ್ಲಿ, ವನಗಳಲ್ಲಿ, ನದಿಗಳ ಮೇಲೆ ಸಂಚರಿಸಲು ಪಾಪಾತ್ಮರೆಂಬ ಜನರು ಅವುಗಳನ್ನು ನೋಡಿ ಹಿಡಿಯೋಣವೆಂದು ಹೋಗಿ ಕಣ್ಣುಗಳು ಕಾಣದೆ ಗಿರಗಿರನೆ ತಿರುಗಿ ಲಕ್ಷೋಪಲಕ್ಷ ಜನರು ಸತ್ತಾರು. ಆಕಾಶದಿಂದ 2 ಬಂಗಾರದ ಹಂಸ ಬರುತ್ತೆ ಅಂತ ಹೇಳ್ತಾರೆ. ಅದು ಯಾವ ರೂಪದಲ್ಲಿ ಇರುತ್ತೋ, ಬಟ್ ಅವುಗಳನ್ನ ಹಿಡಿಯೋದಿಕ್ಕೆ ಅಂತ ಜನ ಹೋಗಿ ಲಕ್ಷೋಪಲಕ್ಷ ಜನ ಸಾಯ್ತಾರೆ ಅಂತ ಹೇಳ್ತಾರೆ. ನೋಡ್ಬೇಕು, ಇದೊಂದು ಘಟನೆಗಳು ಪೆಂಡಿಂಗ್ ಇದಾವೆ. ಪೂರ್ವದಿಂದ ಪಶ್ಚಿಮದವರೆಗೆ ಆಕಾಶದಲ್ಲಿ ಯೋಜನಾ ಪ್ರಮಾಣ ಅಗಲವಾಗಿ ಚಂಗಾವಿ ಬಣ್ಣದ ಸೀರೆ ಹಿಡಿದಂತೆ ಕಂಡೀತು. ಬೆಟ್ಟಗಳಲ್ಲಿ ಗಣಗಣಂ ಎಂದು ಧ್ವನಿ ಕೇಳಿ ಬಂದೀತು. ಆ ದಿನಕ್ಕೆ ವಿಪರೀತಗಳು ಹೆಚ್ಚುತ್ತವೆ ಅಂತ ತಿಳಿಸ್ತಾರೆ. ಅಂದ್ರೆ ಆಕಾಶದಲ್ಲಿ ಯಾವಾಗ ಈ ಶಬ್ದಗಳು ಕೇಳಲು ಶುರುವಾಗುತ್ತೆ ಆವಾಗ ವಿಪರೀತಗಳು ಜಾಸ್ತಿ ಆಗುತ್ತೆ. ಈ ರೀತಿ ಈ ಕಾಲಜ್ಞಾನದಲ್ಲಿ ವಿಷಯಗಳನ್ನ ತಿಳಿಸ್ಕೊಳ್ಳೋಣ. ಅಂದ್ರೆ 1927 ಆಸ್ಪಾಸ್ನಲ್ಲಿ ಅಲ್ಲಿದ್ದಂತ ಅಂದ್ರೆ ತಾಳೆಗರಿದಲ್ಲಿ ಬರೆದಂತ 14,000 ಶ್ಲೋಕಗಳನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬರೆದಿಟ್ಟಿದ್ರು. ಅದರಲ್ಲಿ ಕೆಲವಷ್ಟನ್ನ ಮಾತ್ರ ಇಂಪಾರ್ಟೆಂಟ್ ವಿಷಯಗಳನ್ನ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಆಗಿನ ಕಾಲದಲ್ಲಿ ಮಾಡಿದ್ರು ತೆಲುಗುನಲ್ಲಿ. ಆ ತೆಲುಗು ಟ್ರಾನ್ಸ್ಲೇಷನ್ ಇಂದ ಕನ್ನಡ ಟ್ರಾನ್ಸ್ಲೇಷನ್ ಇವರು ಮಾಡಿ ಬರೆದಿದ್ದಾರೆ. ಕೆಲವಷ್ಟು ವೇರಿಯೇಷನ್ ಇರ್ಬೋದು, ಅವ್ರು ಮೊದಲೇ ಮೆನ್ಷನ್ ಮಾಡ್ತಾರೆ. ಸಂವತ್ಸರಗಳು ವೇರಿಯೇಷನ್ ಇರ್ಬೋದು, ಶ್ಲೋಕದ ಅರ್ಥ ವೇರಿಯೇಷನ್ ಇರ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಅಂತಾನೆ ತಿಳಿಸ್ತಾರೆ. ಒರಿಜಿನಲ್ ಬೇಕು ಅಂದ್ರೆ ನೀವು ತೆಲುಗು ವರ್ಷನ್ ಅಲ್ಲಿ ಶ್ಲೋಕಗಳನ್ನ ಹುಡುಕ್ತಾ ಹೋದ್ರೆ ನಿಮಗೆ ಸಿಗತ್ತೆ. ಎಷ್ಟೋ ವಿಷಯಗಳಿದೆ ಇದ್ರಲ್ಲಿ ತಿಳ್ಕೊಬೇಕಾಗಿರೋದು, ತಿಳಿಸ್ಕೊಡ್ತಾ ಹೋಗ್ತೀನಿ. ಇನ್ನ ಎಷ್ಟೋ ಕಾಲಜ್ಞಾನದ ವಿಷಯಗಳು ಇದಾವೆ. ತಿಳ್ಕೊಬೇಕು ಅನ್ನೋರು ತಿಳ್ಕೊಳ್ಳಿ, ಬೇಡ ಅನ್ನೋರು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಆರಾಮಾಗಿರಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.